ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಎದುರಾಳಿಯಾಗಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು 4ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾರೆ. ಇವತ್ತು ಡಿಕೆ ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆ ಮೂಲಕ ಇವತ್ತಿನಿಂದ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಆ ಒಂದು ಟಗ್ ಫಾರ್ ಫೈಟ್. ನಾಮಿನೇಷನ್ ಫೈಲ್ ಮಾಡುವ ಮೂಲಕ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕುಲದೇವತೆ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಡಿಕೆ ಬ್ರದರ್ಸ್ ಪೂಜೆ ಮಾಡಿದ್ರು. ಮೊದಲು ಕುಲದೇವತೆ ದರ್ಶನವನ್ನು ಪಡೆದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ರಾಮನಗರದಲ್ಲಿ ಉಮೇದುವಾರಿಕೆಯನ್ನು ಡಿಕೆ ಸುರೇಶ್ ಅವರು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ದರ್ಗಾದಲ್ಲೂ ಕೂಡ ವಿಶೇಷ ಪ್ರಾರ್ಥನೆಯನ್ನ ಡಿಕೆ ಸುರೇಶ್ ಅವರು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆ ಬ್ರದರ್ಸ್ ಬೃಹತ್ ರ್ಯಾಲಿ ಕೂಡ ಮಾಡಿದ್ದಾರೆ. ಕಳೆದ 2019ರ ಚುನಾವಣೆಯಲ್ಲಿ ಒಬ್ಬರು ಕಾಂಗ್ರೆಸ್ನ ಸಂಸದರು ಡಿಕೆ ಸುರೇಶ್ ಅವರು ಈಗ ಮತ್ತೆ ಅಖಾಡದಲ್ಲಿದ್ದಾರೆ. ಎದುರಾಳಿಯಾಗಿ ಸಿಎನ್ ಮಂಜುನಾಥ್ ಅವರಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಇವತ್ತು ಉಮೇದುವಾರಿಕೆಯನ್ನ ಡಿಕೆ ಸುರೇಶ್ ಅವರು ತಮ್ಮ ಕಂಕೇರಮ್ಮ ದೇವರ ಆಶೀರ್ವಾದವನ್ನು ಪಡೆದು ಮೆರವಣಿಗೆ ಮೂಲಕ ಡಿಕೆ ಬ್ರದರ್ಸ್ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಸ್ವಾಮಿ, ಉಮೇದುವಾರಿಕೆ ಸಲ್ಲಿಸುವಾಗ ಏನೇನಾಯಿತು, ಯಾರ್ಯಾರು ಇದ್ರು, ಎಲ್ಲೆಲ್ಲಿ ಹೋಗಿದ್ರು ಡಿಕೆ ಸುರೇಶ್ ಅವರು? ರಂಜಿತ್, ಈಗಾಗಲೇ ಕೂಡ ಪ್ರಮುಖವಾಗಿ ಅವರ ಮನೆ ದೇವರಾಗಿರ್ತಕ್ಕಂತಹ ಕೆಂಕೇರಮ್ಮ ದೇವಾಲಯ ಏನಿದೆ ಅದು ಕನಕಪುರದಲ್ಲಿರ್ತಕ್ಕಂಥ ಕೆಂಕೇರಮ್ಮ ದೇವಾಲಯಕ್ಕೆ ಈಗಾಗಲೇ ಡಿಕೆ ಸುರೇಶ್ ಅವರ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಕಬ್ಬಾಳು, ಅದಾದ ನಂತರ ದರ್ಗಾಕ್ಕೆ ಹೋಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈಗ ಮೆರವಣಿಗೆ ಆರಂಭವಾಗಿದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಈಗಾಗಲೇ ಕೂಡ ಡಿಕೆ ಸುರೇಶ್ ಅವರು ಜೊತೆಗೆ ಅವರೆಲ್ಲ ಬೆಂಬಲಿಗರು ಕೂಡ ಸೇರಿ, ಅಂದರೆ ಪ್ರಮುಖವಾಗಿ ಏನು ರಾಮನಗರದ SP ಕಚೇರಿ ಏನಿದೆ ಆ SP ಕಚೇರಿಯ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಮೆರವಣಿಗೆಯಲ್ಲಿ ತೆರಳುತ್ತಾರೆ. ಮೆರವಣಿಗೆಯಲ್ಲಿ ತೆರಳಿದ ಬಳಿಕ ಅಲ್ಲಿ CM ಅವರು ಕೂಡ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ CM ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಸಾಕಷ್ಟು ಜನ ನಾಯಕರುಗಳು, ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಕೂಡ ಬಂದಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ತಾನೇ ಒಂದು ಮೆರವಣಿಗೆ ಆರಂಭವಾಗಿದೆ. ಏನು ಈ ಮೆರವಣಿಗೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಕೂಡ ಅವರು ತಲುಪ್ತಾರೆ. ಅದಾದ ನಂತರ ಅಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಲಾಗುತ್ತೆ. ಉಮೇದುವಾರಿಕೆಯನ್ನು ಸಲ್ಲಿಸಿದ ನಂತರ ಒಂದು ಬಹಿರಂಗವಾದಂತಹ ಸಭೆಯನ್ನು ಕೂಡ ಮಾಡ್ತಾರೆ. ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಒಂದು ಬಹಿರಂಗ ಸಭೆ ಇದೆ. ಆ ಬಹಿರಂಗ ಸಭೆಯಲ್ಲಿ ಕೂಡ CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಜೊತೆಗೆ ಪರಮೇಶ್ ಅವರು ಕೂಡ ಭಾಗಿಯಾಗ್ತಾರೆ. ಅಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಆಟಕ್ಕೆ ಬಿದ್ದಿರತಕ್ಕಂಥ ಕಾಂಗ್ರೆಸ್ನವರು ಈಗಾಗಲೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ರಂಜಿತ್, ಓಕೆ, ಮತ್ತೊಂದು ಕಡೆಯಲ್ಲಿ ಈಗ ಈ ಎಲ್ಲ ಲೆಕ್ಕಾಚಾರಗಳು ಇವತ್ತಿನಿಂದ ಒಂದು ಹಂತಕ್ಕೆ ಮುಂದಕ್ಕೆ ಹೋಗುತ್ತೆ. ಆ ಮೂಲಕ ಏನು ಹೇಳ್ತಾ ಇದ್ದಾರೆ ಮತದಾರರು, ಎಷ್ಟು ಉತ್ಸುಕರಾಗಿದ್ದಾರೆ, ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು, ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ? ಮಾದೇಸ್ವಾಮಿ, ಖಂಡಿತವಾಗಿ, ಯಾಕಂದರೆ ಇಲ್ಲಿನ ಮತದಾರರು ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಯಾಕಂದರೆ ಕಳೆದ 3 ಬಾರಿಯಿಂದಲೂ ಕೂಡ ಅವರು ಲೋಕಸಭಾ ಸದಸ್ಯರಾಗಿ ಈ ಭಾಗದಲ್ಲಿ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ಅವರ ವೈಯಕ್ತಿಕ ವರ್ಚಸ್ಸೇನಿದೆ. ಅಂದರೆ ಬೆಂಗಳೂರು ಗ್ರಾಮಾಂತರ ಏನು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 5 ಜನ ಕಾಂಗ್ರೆಸ್ನ ಶಾಸಕರುಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಉತ್ತಮವಾದಂತಹ ವಿಶ್ವಾಸ ಇದೆ. ಯಾಕಂದರೆ ಈ ಬಾರಿ ಗೆಲ್ತೇನೆ ಅಂತನ್ನುವಂಥದ್ದು. ಅಂದರೆ CN ಮಂಜುನಾಥ್ ಅವರು ಕಣಕ್ಕಿಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಶತಾಯಗತಾಯವಾಗಿ ಈ ಕ್ಷೇತ್ರವನ್ನು ನಾವು ಗೆದ್ದೇ ಗೆಲ್ತೀವಿ ಅಂತನ್ನುವಂಥ ವಿಶ್ವಾಸ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಇದೆ, ಜೊತೆಗೆ ಕಾಂಗ್ರೆಸ್ನ ಮುಖಂಡರು, ಜೊತೆಗೆ DK ಸುರೇಶ್ ಹಾಗೂ DK ಶಿವಕುಮಾರ್ ಅವರಲ್ಲೂ ಕೂಡ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾಧುಸ್ವಾಮಿ.